ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿನಿ. ಸ್ಪೆಷಲಾಗಿ ಇವಾಗ ಶ್ರಾವಣ ಮಾಸ ಇದೆ. ದಿನಕ್ಕೊಂದು ಹಬ್ಬ, ದಿನಕ್ಕೊಂದು ಸೋಮವಾರ, ಶುಕ್ರವಾರ, ಮಂಗಳವಾರ, ಗುರುವಾರ ನೈವೇದ್ಯಕ್ಕೆಲ್ಲ ಬೇಕಾಗುತ್ತಲ್ಲ, ದಿನಕ್ಕೊಂದು ಸ್ವೀಟು. ಅದಕ್ಕೆ ಈ ಥರ ಈಸಿಯಾಗಿ 5 ನಿಮಿಷದಲ್ಲಿ ಸ್ವೀಟ್ ಮಾಡೋ ರೆಸಿಪಿ ತೋರಿಸ್ತೀನಿ. ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತಾವೆ, ನೋಡೋಕ್ಕೆ ಬರುತ್ತೆ. ಆಮೇಲೆ ಫ್ರೆಂಡ್ಸು, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸ್ಕಿಪ್ ಮಾಡಿದೆ ನೋಡಿರಿ. ಬರ್ರಿ. ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು: ಹೆಸರುಬೇಳೆ 1 ಕಪ್ಪು, ಬೆಲ್ಲ, ಕೊಬ್ಬರಿ, ಹಾಲು, ಬಾದಾಮಿ, ಕಟ್ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ. ಮಾಡೋ ವಿಧಾನ: ಇವಾಗ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ. ಗ್ಯಾಸ್ ಮೇಲೆ ಅದರಲ್ಲಿ ಹೆಸರುಬೇಳೆ ಹಾಕಿ ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಘಮ ಬರೋವರೆಗೂ ಹುರ್ಕೋಬೇಕು. ಮತ್ತು ಒತ್ತು ಹೋಗಂಗೆ, ಸಿದೋಗಂಗೆ ಹುರ್ಕೋಬೇಡ್ರಿ. ಇವಾಗ ಈ ಕಡೆ ಒಂದು ಬೊಗಣಿ ತಗೊಂಡು ಗ್ಯಾಸ್ ಮೇಲೆ ನೀರು ಕಾಯ್ಸೋಕೆ ಇಟ್ಬಿಡೋಣ. ಅದು ಹೆಸರುಬೇಳೆ ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗಿದ ಮೇಲೆ ತೊಳೆದಿಟ್ಕೊಳ್ಳೋಣ. ವಾಶ್ ಮಾಡ್ಕೋಬೇಕು. ಅದು ಹೆಸರುಬೇಳೆ ನೋಡಿ ತೊಳೆದಿಟ್ಕೊಂಡಿದ್ದೀನಿ. ಈ ಕಡೆ ನೀರು ಕುದೀತಾ ಇದ್ದಾವೆ. ಇದನ್ನು ಹಾಕಿಬಿಡೋಣ. ಹೆಸರುಬೇಳೆ ಹಾಕಿ ಒಂದು ಚಮಚ ತೊಗೊಂಡು ಈ ಥರ ಕುದಿಯುವಾಗ ಹಿಂಗೆ ತಿರುಗಿಸ್ಬಿಟ್ಟು ಅದರ ಮೇಲೆ ಬುರುಗು ನೊರೆ ಬಂದೈತಲ್ಲ, ಅದನ್ನೆಲ್ಲ ತೆಗೆದು ಬಿಡಬೇಕು. ಕುಕ್ಕರಲ್ಲಿ ಮಾಡ್ಬೋದು. ಈ ಥರ ಒಂದು ಬೊಗಣೆಯಾಗ ಪಾತ್ರೆದಾಗ ಮಾಡಿದ್ರೆ ಹಂಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನಾನು. ನೋಡಿ ಇಷ್ಟು ಕುದ್ರೆ ಸಾಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದೈತೆ. ಇಷ್ಟು ಕುದ್ದಿದ್ರೆ ಸಾಕಾಗುತ್ತೆ. ಇವಾಗ ಬೆಲ್ಲ ತಗೊಳ್ಳೋಣ. ಸಣ್ಣದಾಗಿ ಬೆಲ್ಲ ಒಡೆದಿಟ್ಕೊಂಡಿದ್ದೆ, 1/4 ಕಪ್ ಐತೆ. ಇದನ್ನು ಬೆಲ್ಲ ಕರ್ಗೋವರೆಗೆ ಸ್ವಲ್ಪ ಕೈ ಆಡಿಸಿ ತಿರುಗಿಸಿ ಕುದಿಯೋಕ್ಕೆ ಬಿಡೋಣ. ಒಂದು 4 ನಿಮಿಷ ಕುದ್ರೆ ಸಾಕು. ನೋಡಿ ಇಷ್ಟು ರೆಡಿ ಆಯ್ತು. ಇವಾಗ ಬೆಲ್ಲದ್ದು ಅದು ವಾಸನೆ ಹೋಗುವವರೆಗೆ ಈ ಕಡೆ ನಾನು ಈ ಚಮಚದಲ್ಲಿ ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಗೋಡಂಬಿ, ಇವಾಗ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಾದಾಮಿ ಹಾಕಿದ್ದೀನಿ. ನೀವು ಯಾವುದೋ ಪಾತ್ರೆಯಲ್ಲಿ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ. ಇವಾಗ ಇದನ್ನು ಈ ಬೆಲ್ಲ, ಹೆಸರುಬೇಳೆ ಎಲ್ಲ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕಿಬಿಡೋಣ. ಒಗ್ಗರಣೆ ನೋಡಿ ಘಮ ಅಂತಿದೆ ತುಪ್ಪದ್ದು. ಈ ಥರ ಹಾಕಿ ಇದು ಇಷ್ಟಕ್ಕೆ ಮುಗ್ದಿಲ್ಲ, ಸ್ಕಿಪ್ ಮಾಡಿದೆ ನೋಡಿರಿ. ಇನ್ನು ಮುಂದೆ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ನೀವು ಪಾಯಸ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಇದನ್ನು ಒಂಚೂರು ತಿರುಗಿಸ್ಬಿಟ್ಟು ಆ ತುಪ್ಪ ಎಲ್ಲ ಅದ್ರ ಜೊತೆಗೆ ಬೇಯಲಿ. ಗ್ಯಾಸ್ ಲೋ ಮಾಡ್ಕೊಂಡು ಈ ಕಡೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಯಾವುದಾದ್ರೂ ತೊಗೋಬೋದು. ಏಲಕ್ಕಿ ತೊಗೊತಾ ಇದ್ದೀನಿ ಒಂದು. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಲು ಕಾಯಿಸಿ ಆರಿಸಿಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಂಬಿಡ್ಬೇಕು. ಫುಲ್ಲು ನುಣ್ಣಗಾಗಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಇದು ಟೇಸ್ಟ್. ನೋಡಿರಿ ಇಷ್ಟು. ಇದನ್ನು ಇವಾಗ ಈ ಹೆಸರುಬೇಳೆ, ಬೆಲ್ಲ, ಅದು ತುಪ್ಪ ಒಗ್ಗರಣೆ ಹಾಕಿದ್ದೆಲ್ಲ ಇವಾಗ ಕುದೀತಾ ಇದೆ. ಅದಕ್ಕೆ ಇದನ್ನು ಹಾಕಿಬಿಡಬೇಕು. ಈ ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ, ಏಲಕ್ಕಿ, ಹಾಲು, ಒಂಚೂರು ಸಕ್ಕರೆ ಹಾಕಿದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತಂತ. ಇದನ್ನು ಒಂದು ಕುದಿ ಅಂತೀವಲ್ಲ, ಒಂದು ಕುದಿ ಕುದಿಸಿದ್ರೆ ಸಾಕು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವೀಟ್ ತಿನ್ನದೇ ಇರೋರು ಈ ಥರ ಮಾಡಿರಿ ತಿಂತಾರೆ ನೋಡಿ. ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಬಿಡೋಣ. ಬಿಸಿ ಹೆಸರುಬೇಳೆ ಪಾಯಸ ರೆಡಿ ಆಯಿತು ನೋಡಿ. ಇವಾಗ ಹಬ್ಬಕ್ಕೆಲ್ಲ ಬೇಕಾಗುತ್ತಲ್ಲ, ಒಂದೊಂದು ಥರ ಮಾಡ್ಕೋಬೋದು. ಈ ಹೆಸರುಬೇಳೆ ಪಾಯಸ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಯಾವ ಥರ ಬಂದಿತ್ತಂತ ಮಾಡಿ ನೋಡಿ. ಆಮೇಲೆ ನನಗೆ ಕಮೆಂಟ್ ಹಾಕ್ರಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳ್ರಿ, ಸಪೋರ್ಟ್ ಮಾಡಿರಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಧನ್ಯವಾದಗಳು.